ಪುಷ್ಪಾದ ವೆಲ್ಕಮ್ ಫ್ರೆಂಡ್ ಹೇಳೋ ನಾವೆಲ್ಲ ಹೆಗ್ಗೆ ನೋಡಿ ಇಲ್ಲಿ ಒಂದು ಚಾಪೆ ಮತ್ತೆ ಬೇಸಿಕ್ ತಗೊಂಡು ಡಬಲ್ ಟ್ರಿಪ್ ಕೊಟ್ಟಿರೋದು. ಏನ್ ಹೇಳ್ತೀಯ ಮಚ್ಚ? ಆ್ಯಂಡ್ ಇವತ್ತು ಅರ್ಧ 1 ಅವರ್ ತಗೊಂಡು ರೆಡಿ ಆಗಕ್ಕೆ. ಇವತ್ತಿನ ಬ್ಲಾಗ್ ಸ್ಪೆಷಲ್ ಅದು ವರ್ಷದ್ದು. 1 ಅವರ್ ತಗೊಂಡು ರೆಡಿಯಾಗಿ ಬಟ್ಟಾದಿ ಉಗಿತಾ ಬಿದ್ದೆ, ಮೀನ್ಸ್ ಭರತ್ ಬೈತಾ ಬಿದ್ದು ನಮಗೂ. ನಾನು ಹೊಂಡಿಸ್ಕೊಂಡ್ಬರ್ಬೇಕಾಗಿತ್ತಂತೆ ಈನೇ ಮಗ ರೆಡಿ ಆಗಕ್ಕೆ. ನೀನು ಮನೆ ಕಡೆಗೆ ಹೋಗಿ ನಾವು ಟ್ರಿಪ್ ನಾವು ದೇವಸ್ಥಾನ ದರ್ಶನ ಮಾಡಕ್ಕೆ ಹೋಗ್ತೀವಿ ನಾವು. ಸೇಮ್ ಆಯೋರ್ ಥರ ಇದೆಯಾ ಮಚ್ಚ, ಒಂದು ದುಃಖ ಕೊಡು. ಅಲ್ಟಿ ಗೈಸ್, ನಿಮಗೆಲ್ಲ ಇನ್ನೊಂದು ಏನಂತಂದರೆ ಪುಷ್ಪನ್ ನೋಡಿದ್ರಾ? ಇವಾಗ ಪುಷ್ಪ ಚೇಂಜ್ ಮಾಡ್ಕೊಂಬಿಟ್ಟ. ಪುಷ್ಪ ಆದವ್ರು ಇವಾಗ ಆವಾಗಲೇ ಪುಷ್ಪ ಆಗಿದೆ, ಇವಾಗ ಹೋಗ್ತವನೆ. ಅಯ್ಯೋ ಇದು ಮಗು ಕಣ್ಕಳಲ್ಲ ಗುರು. ಒಂದ್ಸಲ ಯಾವಾಗಲೂ ಒಂದ್ಸಲ ಈ ಹೊಸ ಪ್ಲೇಯರ್ನ ನೋಡ್ಕೊಳ್ಳಿ, ಈ ಹೊಸ ಪ್ಲೇಯರ್ನ. ಪುಷ್ಪ ಅದ. ವೆಲ್ಕಮ್ ಫ್ರೆಂಡ್ ಹೇಳೋ. ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ ರಾವಣ ಕಂದ. ಆಯ್ ಫ್ರೆಂಡ್ ಅಂತ ಹೇಳ್ತಿದ್ದೆ, ನಾಯಿಗೆ ಬಂದ್ಬಿಡ್ತಲ್ಲ. ಗೈಸ್ ಪಾಪ ವೆಯ್ಟ್ ಮಾಡ್ತಾವ್ನಿ. ಇವಾಗ ಯಾರಿಗೆ ಬೈತಾರೆ ನೋಡೋಣ. ಪೋಸ್ಟ್ ಸುಡಿಕೆ ನನಗೆ ಬೈದ್ರೆ ಸರಿ ಇರಲ್ಲ ಇವತ್ತು. ಬಿಟ್ಕಿಟ್ಟು ಹೊಂಟೋಗ್ಬಿಟ್ರೇನೋ. ಓಹೋ ಈ ಥರ ನಮಗೆ ಅಜೀಬು. ಎಲ್ಲ ಒಪ್ಪಿ ಎಲ್ಲಿರುವೆ ಮನವ ಕಾಣುವ ರೂಪಸಿ. ಇನ್ನೊಂದು ಸೀನ್ ಏನಂತಂದರೆ, ನಾವು ಸುದೀಪ್ ಮನೆ ತಾಗ ಬಂದು ಓಕೆನಾ. ಸುದೀಪ್ ಮನೆ ತಾಗ ಬಂದು ಬಟ್ ನಮ್ಮನ್ನ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟವ್ರೆ. ಟ್ರಿಪ್ಪಿಗೆ ನಾವೆಲ್ಲ ಒಟ್ಟಿಗೆ ಹೋಗೋಟೈತು, ನಮ್ಗೆ ಬಿಟ್ಟು ಹೊಂಟೋಗ್ಬಿಟ್ಟವ್ರೆ. ಬನ್ನಿ ಆದರೆ ಅವ್ರು ಎಲ್ಲರೂ ಅಂತ ನಾನು ಕಂಡುಹಿಡಿತೀನಿ. ಈ ವಟಾರದೊಳಗೆ ಹಿಂಗೆ ಸ್ಟ್ರೈಟ್ ಹೋಗ್ಬೇಕು. ಸ್ಟ್ರೈಟ್ ಹೋದರೆ ಅಲ್ಲಿ ನಮಗೋಸ್ಕರ ವೆಯ್ಟ್ ಮಾಡ್ತಾವನಂತೆ. ಪಾಪ ಕದ್ದು ಮುಚ್ಚಿ ಹೋಗಿ ವೆಯ್ಟ್ ಮಾಡ್ತಾವ್ರೆ. ನಾವು ಬರಲ್ಲ. ಬನ್ನಿ, ಏನಾರ ಹೇಳ್ತೀರಾ? ಮಾತಾಡೋ ದಮ್ಮಿದ್ರೆ ಅಪ್ಪಿ. ಬೆಂಡೆತ್ತು ಬಿಡ್ತೀನಿ, ಇಡೀ ಇಕ್ಕೊಂಡು ನನ್ನ ಬಿಡಲ್ಲ. ನನ್ನ ಕೋಪ ನಿಂಗೆ ಗೊತ್ತಿಲ್ಲ, ಏನೇನೋ ಇದೆ, ಇಷ್ಟು ಸಾಕು. ಸೊ ಗೈಸ್, ಇವತ್ತಿಂದು ಈ ಟ್ರಿಪ್ಪಿಂದು ಯಾರು ಲೇಟಾಗಿ ಬಂದಿರೋ ಅವಾರ್ಡ್ ಬಂದು ಯಾರಿಗೆ ಕೊಡ್ತೀವಿ ಅಂದರೆ ನಮ್ಮ ಅಗಸ್ಟಿನ್ ಕೊಡ್ತೀವಿ. ಏನಂತೀಯ ಭರತ್? ಏನಾರು ಹೇಳಲಿಕ್ಕೆ ಉಂಟಾ? ಹೇಳಬೇಡ, ಹೇಳು. ಹೇಳ. ಅಣ್ಣ ಫುಲ್ಲು ಗರಾಮಾಗಿ ಹಂಸು ಕಾಣ್ದಂಗೆ ಎಗ್ರಿಸ್ತಾ ಬಿದ್ದಂಗೆ ಗಾಡಿನ. ಸ್ವಲ್ಪ ಕೂಲ್ ಡೌನ್ ಆಮೇಲೆ ಮಾತಾಡ್ತಾನೆ ಅವನೇ. ಏನಾ ನಗು ಗೊತ್ತಾದೆ. A few moments later. ನೋಡ್ರಪ್ಪ, ಎಂತ ಬಿಸಿಲು ಕಣ್ಣಿಗೆ ಕುಕ್ತೈತೆ ಅಂದ್ರೆ ಸೂರ್ಯ. ಯಪ್ಪ ರಾತ್ರಿ 8 ಗಂಟೆಗೆ ಎಂತ ಬಿಸಿಲು, ಸನ್ಲೈಟ್ ಕಣ್ಣು ಕುಕ್ತಾ ಇದೆ. ನನ್ನ ಶೇಡ್ಸಲ್ಲ ಕಾಣಿಸುತ್ತೆ ರೋಡಲ್ಲಿ. ಏನು ಈ ತರ ಶೋಕಿ? ಶೋಕಿ ಮಾಡಬೇಕು, ತಿನ್ಬೇಕು, ದುಡಿಬೇಕು, ಶೋಕಿ ಮಾಡಬೇಕು. ಜೀವನದಲ್ಲಿ ಶಂಟಿಲ್ಲ, ತಿನ್ಬೇಕು ಏನಿಲ್ಲ. ನೀನ್ ಯಾವ್ದಿಲ್ಲ ಅಂತ ಅದಿಲ್ಲ. ನಮ್ ಭರತ ಹೇಳ್ದಂಗೆ. ಗೈಸ್, ಇವಾಗ ಇನ್ನೊಂದೇನು ಅಂತಂದ್ರೆ, ಮುಂದೆಗಡೆ ಪ್ರಜ್ವಲ್ ಅವರು ಹೋಯ್ತವ್ರೆ. ನಿಮ್ಗೆಲ್ಲ ಗೊತ್ತಿರ್ಬೋದು, ಹಾರರ್ ಮೂವಿ ಅಲ್ಲ, ಹಾರರ್ ವಿಡಿಯೋಸ್ ತೆಗಿತಾರಲ್ಲ, ಅವ್ರು ಹೋಯ್ತವ್ರೆ ಮುಂದೆಗಡೆ ಬೇರೆ ಕಾರಲ್ಲಿ. ಸೊ ಅವ್ರನ್ನ ನಮ್ಮ ಭರತ್ ಅವರು ಕೆಡ್ತಾರಂತೆ.
ಆ ಅಣ್ಣ ಚೇಂಜ್ ಆದ ಹೀರೋ. ಸೊ ಗೈಸ್, ಈ ಒಂದು ಬ್ಲಾಗಲ್ಲಿ ಫುಲ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಓಕೆನಾ? ಬಟ್ ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಆ್ಯಂಡ್ ಹಾಸನಾಂಬ ದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ನಮ್ಮೂರಿಗೆ ನಾನು ನಿಮ್ಮನ್ನೆಲ್ಲ ಕರ್ಕೊಂಡಿದ್ದೀನಿ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಎಲ್ಲೆಲ್ಲೋ ಹರ್ಷ, ಎಲ್ಲೆಲ್ಲೋ ಹರ್ಷ, ಎಲ್ಲೆಲ್ಲೋ ಹರ್ಷ, ಎಲ್ಲೆಲ್ಲೋ ಹರ್ಷ. ಏನಂತೀಯ ಮಚ್ಚ, ನಿನ್ನ ಹೆಸರು ಏನು ಇಷ್ಟೊಂದು ಫೇಮಸ್ಸಾ? ಪಾಪ ಬುಡಂಗಿರಿ ಥರ ಹೇಳ್ತಾರೆ. ಬಟ್ಟ ಆಗಿದ್ರು ಆಗಿರ್ಬೋದು. ನಿಜ ಹೇಳು, ಯಾವ ಸ್ವಾಮೀಜಿ ಆಗಿದ್ಯಾ? ಗೈಸ್ ನೋಡಿ, ಅದರ ಒಂದು ಆಶ್ರಮ ಇದ್ರೆ ಟ್ರೆಂಡ್ ಆಗ್ಬಿಟ್ಟಿದೆ ಇವಾಗ. ಹರ್ಷ ಟ್ರೆಂಡ್ ಆಗ್ಬಿಟ್ಟಿದೆ ಇವಾಗ. ತುಂಬಾ ಟ್ರೆಂಡ್ ಆಗಿದೆ. ಬರೀ ಟ್ರೆಂಡ್ ಆಗಿಲ್ಲ, ಫುಲ್ ಟ್ರೆಂಡ್ ಆಗೋಗ್ಬಿಟ್ಟೈತೆ ಹರ್ಷನ ಹೆಸರು. ನೋಡಿ, ಪುಕ್ಕ ಹರ್ಷ. ರೀಲ್ಸ್ ಅಲ್ಲಿ ಕಳ್ಸಿದ್ರು ಹರ್ಷ, ಎಲ್ಲೇ ನೋಡಿದ್ರು ಹರ್ಷ, ಹರ್ಷ ಹರ್ಷ ಹರ್ಷ. ಆಕ್ಚುಲಿ ಇವನು ಬರೀ ಹರ್ಷ ಅಲ್ಲ, ಇವನು ಹರ್ಷ ಫ್ರಮ್ ಅಗಸ್ತ್ಯ. ಅಗಸ್ತ್ಯ. ಗೈಸ್, ಪ್ರಜ್ವಲ್ ಅವ್ರು ಸಿಕ್ಕಿದ್ರು ನೋಡಿ ಫೈನಲ್ ಇದೇ ಕಾರಲ್ಲಿ ಅವರೇ. ಬನ್ನಿ ಮಾತಾಡ್ಸೋಣ ಸಿಕ್ಕಿದ್ರೆ. ಎಕಡೆ ಕೂತಿರ್ಬೇಕಲ್ಲ ಪ್ರಜ್ವಲ್ ಬ್ರೋ. ಐ ಇವನೇ ಅವನ ಅಡ್ಡ ಬರ್ತಾನೆ. ಸ್ಪಾಯ್ಲರ್ ಮಸ್ತಾಗಿ ಕಾಣಿಸ್ತೈತಲ್ವಾ ಹಿಂದೆಯಿಂದ. ಯಾರು ಓಡಿಸ್ತವ್ರೆ ಗೈಸ್? ಕತ್ಲೈದು ಮಚ. ನಮ್ಮ ಪುಂಟೋ ಪ್ರಜ್ವಲ್ ಅವ್ರದ್ದು ನೋಡಿ ಹಿಂದೆ ಬಾ. ಅಯ್ಯೋ ನನ್ನ ಮಗನೇ ರೈಡಿಂಗ್ ಕ್ಯಾಪ್ಚರ್ ಹಾಕ್ಸ್ಬಿಟ್ಟವನೆ. ಗೈಸ್ ಅವ್ರು ನೋಡ್ಲಿಲ್ಲ ಅದ ಪಾಸ್ ಅದು ಬರ್ತಾರೆ ಈಗ. ಗೈಸ್ ಇನ್ನೊಂದೇನಂತಂದ್ರೆ ಅದು ಡೀಸೆಲ್. ಡೀಸೆಲ್ ಟರ್ಗೋ ಬೇರೆ ಐತೆ, ಕೆಚ್ಬಿಡುತ್ತೆ. ನಮ್ದು ಪೆಟ್ರೋಲು. ಮಾತ್ರ ಇನಿಷಿಯಲ್ ನುಗ್ಗುತ್ತೆ, ಅದ್ರಲ್ಲಿ ಮಾತೇ ಇಲ್ಲ. ಬರ್ತಾವ್ರ ಇರ್ಲಿ ಬಿಟ್ಬಿಡೋಣ. ಬೇಡ ನಡಿ. ಇಲ್ಲ, ರೇಸ್ ಮಾಡ್ತಾರೆ. ಹೆಂಗೆ ಅಂದ್ರೆ ಕೈ ಕಾಲಿ ಇಲ್ದೇ ಇರೋನ್ನ ಕರ್ಕೊ ಬಂದ್ಬಿಟ್ಟು ರೇಸಿಂಗ್ ನಿಲ್ಸ್ದಂಗೆ ಆಯ್ತದೆ. ಟರ್ಬೋ ಐತೇನೋ ಅದಕ್ಕೆ? ಇದೆ ಮಚ್ಚ. ಡೀಸೆಲ್ ಅಂದ್ಮೇಲೆ ಇದ್ದೇ ಇರುತ್ತೆ. ಬಂದ ಇಳಿಸು ಗ್ಲಾಸ್ ಹೋಗ್ಲಿ ಈಗಿರೋದು ಮಜ. ಗೈಸ್ ಇವ್ರ ದೇವಸ್ಥಾನದಲ್ಲಿ ಎಲ್ಲಿಗೆ ಏನು ಮಾಡ್ತಾರೋ ಅನ್ನೋದೇ ಗೊತ್ತಿಲ್ಲ. ರೈಡಿಂಗ್ ಕ್ಯಾಪ್ಚರ್ ಅವನು ಅಷ್ಟೊಂದೆಲ್ಲ ಸಿಗ್ಲಿಲ್ಲಪ್ಪ. ಗ್ಲಾಸ್ ಡೌನ್ ಮಾಡಿದ್ರೆ ಪಾಪ ಇವನಿಗೆ ಪ್ರಾಬ್ಲಮ್ ಆಗುತ್ತೆ. ಇಲ್ಲ ಇಳಿಸ್ಲಾ ಪರವಾಗಿಲ್ಲ ಇಳಿಸು. ಗೈಸ್ ದೇವಸ್ಥಾನದಲ್ಲಿ ಏನು ಮಾಡ್ತಾರಂತೆ ಗೊತ್ತಿಲ್ಲ. ದೇವರೇ ಇದರಲ್ಲಿ ನಂದೇನಿಲ್ಲ ಸ್ವಾಮಿ, ತಾಯಿ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಅಷ್ಟೇ. ನಾವೇನು ಕಾಂಪಿಟೇಷನ್ ಮಾಡ್ತಾ ಇಲ್ಲ, ಸುಮ್ಮನೆ ಫನ್ ಆಗಿ ಅಷ್ಟೇ. ಯಾರು ಈ ಥರ ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗ್ಬೇಡಿ. ನೋಡಿ ಎಂಟರ್ಟೈನ್ಮೆಂಟ್ ತಗೊಳ್ಳಿ, ನೀವೆಲ್ಲ ಮಾಡಕ್ ಟ್ರೈ ಮಾಡಕ್ ಹೋಗ್ಬೇಡಿ. ಸೊ ಗೈಸ್ ಇಲ್ಲಿ ಪ್ರಜ್ವಲ್ ಅವ್ರವ್ರೆ, ತಡ್ರಿ ಹೋಗ್ ಮಚ್ಚ ಮುಂದೆ. ಅವಯ್ಯ ಗಾಡಿ ಹೆಂಗ್ ಓಡಿಸ್ತಾನಂದ್ರೆ ಫುಲ್ ರೈಡರ್ ಮೂಡ್ ಥರ ಎದ್ಬಿಟ್ಟವನ, ಕ್ಯಾಪ್ಚರ್ ರೈಡರ್ ಅಂತ ಹೇಳಿ. ನೋಡ್ರಿ ರೈಡ್ ಮೂಡ್ಗೆ ಎದ್ಬಿಟ್ಟವನೇ ಅವಯ್ಯ. ಡಿಮ್ಯಾಂಡ್ ಕೊಡಿಯೋ. ಓಯ್ ನಿಧಾನಕ್ಕಾಗಲ್ಲ, ನಿಧಾನಕ್ಕಾಗ ಆರಾಮಾಗಿ ಹೋಗೋಣ. ನೀನು ಈ ಕಡೆ ಬಿಡ್ಬೇಕಾಯ್ತಾನೆ ಮಚ್ಚ ಅವ್ರನ್ನ. ಗೈಸ್ ಅವಯ್ಯ ಫುಲ್ ರಚಿಕೆ ಬಿಟ್ಟು ವೀಲಿ ಎಲ್ಲ ಓಡಿಸ್ತವ್ರೆ. ಅದೇ ಎರಡೇ ವೀಲಲ್ಲೆಲ್ಲ ಹೊಡಿತಾನೆ ಗಾಡಿನ. ಬ್ರೋ ನೀವು ಇದೆಲ್ಲ ಮಾಡಬಾರ್ದು, ಪಾಪ. ಏನ್ ಬ್ರೋ ಹೇಳಿ ಏನು ರೈಡ್ ಮೂಡಿಗೆ ಎದ್ಬಿಟ್ಟಿದಲ್ಲ ಸ್ವಲ್ಪ. ಅವಾಗವಾಗ ಈ ತರ ಏನ್ ರಚಿಕೆಗಳ ಇದಿದ್ಯಾ? ಏನ್ಕಿ ಈ ತರ? ಕದಾ ಕೊಡೋ ರಾಜ. ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡ್ತೀನಿ ಬ್ರೋ. ಅವ್ನು ಯಾವ ಗೈಸ್ ಆಕ್ಚುಲಿ ಏನ್ ಗೊತ್ತಾ, ಇದು NH75 ಅಂದ್ರೆ ಹಾಸನ್ ರೋಡ್ ಗೈಸ್ ಇದು. ಓಕೆನಾ? ಈ ಕಡೆ ಹೋದ್ರೆ ಹಾಸನ್, ಈ ಕಡೆ ಹೋದ್ರೆ ಬ್ಯಾಂಗ್ಳೂರು.
ಸೊ ನಾವು ಬ್ಯಾಂಗ್ಳೂರಿಂದ ಬರಬೇಕಾ ಗಾಡಿ ನಿಲ್ಲಿಸಿ. ಸೊ ಅಲ್ಲಿ ನೋಡ್ತಾ ಇದ್ದೀರಲ್ಲ ಅದೇ ನಮ್ಮ ಊರು ಆ್ಯಂಡ್ ಅದೇ ನಮ್ಮ ಮನೆಯಲ್ಲಿ ಆ ಕಡೆ ಸೆಕೆಂಡ್ ಲೈಟ್ ಕಾಣಿಸ್ತಿದೆಯಲ್ಲ ತಿಕ್ಕಾ ಮುಚ್ಕೊಂಡಿರೋ ಅಲ್ಲಿದೆಯಲ್ಲ ಅದೇ ನಮ್ಮ ಮನೆ. ಸೆಕೆಂಡ್ ಲೈಟ್ ಕಾಣಿಸ್ತಿದೆಯಲ್ಲ ಅದೇ ನಮ್ಮ ಮನೆ. ನಮ್ಮ ಊರಿಗೆ ಬಂದ್ರೆ ನಮ್ಗೊಂಥರ ಖುಷಿ ಗೈಸ್. ಇವಾಗ ರಾತ್ರಿ ಈಗ ಹೋದ್ರೆ ನಮ್ಮ ಅಜ್ಜಿ ತಾತ ಇಬ್ರು ಮಕ್ಕೋಗಿದ್ದಾರೆ. ಬೆಳಿಗ್ಗೆ ನಿಮ್ನೆಲ್ಲ ನಮ್ಮ ಊರಿಗೆ ಕರ್ಕೊಂಡ್ ಹೋಯ್ತೀನಿ. ಅಲ್ಲಿ ಫಸ್ಟ್ ದರ್ಶನ ಹೆಂಗಾಗುತ್ತೋ ಅದ್ರ ಮೇಲೆ ನೋಡ್ಕೊಂಡು ನಮ್ಮ ಊರಿಗೆ ಕರ್ಕೊಂಡ್ ಹೋಯ್ತೀನಿ ನಿಮ್ನೆಲ್ಲ. ಸೊ ಬನ್ನಿ ಗೈಸ್. ಆರ ನೋಡ್ಕೊಂಡು ಸಾಯ್ತವ್ರ ನಮ್ಮ ಹುಡುಗರು. ನನ್ನ ಮಗ ಬರತ್ತ ಅವನಲ್ಲ ನನ್ನ ಮಗ ಆರ ನೋಡ್ಕೊಂಡ್ ಬಿದ್ದೋನೆ. ಸೊ ಹೋಗ್ಬಿಡೋಣ ಇವಾಗ. ದರ್ಶನ ಮುಗಿಸ್ಕೋಬೇಕು. ನೈಟ್ ಹೊತ್ತು ದರ್ಶನ ಮುಗಿಸ್ಕೊಂಡ್ಬಿಟ್ರೆ ನಮಗೂ ಒಳ್ಳೇದು. ನಾಳೆ ಬೆಳಿಗ್ಗೆ ಬೇರೆ ಬೇರೆ ಜಾಗಗಳು ನಿಮಗ್ ತೋರಿಸ್ಬೋದು ಅಂತ ಒಂದಷ್ಟೇ. ಸೊ ಲೆಟ್ಸ್ ಗೋ ಗೈಸ್. ಫೈನಲಿ ನಮ್ಮ ಹಾಸನ್ಗೆ ಎಂಟ್ರಿ ಆಗಾಯ್ತು. ಹಾಸನ್ಗೆ ಎಂಟ್ರಿ ಆಯ್ತಿದಂಗೆ ನಮ್ಗೆ ಲೈಟಿಂಗ್ಸ್ ವೆಲ್ಕಮ್ ಮಾಡುದು ಅಂತಾನೆ ಹೇಳ್ಬೋದು ಗೈಸ್. ಇನ್ನೊಂದ್ ಸ್ವಲ್ಪ ದೂರ ಇದೆ, ಬನ್ನಿ ಕರ್ಕೊಂಡು ಹೋಯ್ತೀನಿ. ತಡಿಯೋಣ ಹೋಯ್ತೀವಿ ಸೈಡಿಗೆ. ಅಯ್ಯೋ ನಮ್ಮ ಬೇಬಿ ಡ್ರೈವರ್ ಬೇರೆ ಡ್ರೈವಿಂಗ್ ಮಾಡ್ತಾವ್ರೆ. ಎಲ್ಲಾರು ಇಕ್ತ ಗುರು. ಇದೇನ್ ಗುರು ಫೋಕಸ್ ಇಷ್ಟೊಂದು ಐತೈತೆ ನನ್ನ ಮೊಬೈಲ್. ಓ ಗುರು ಫೈನಲಿ ಬಂದೋ ನಾವು ನಮ್ಮೂರಿಗೆ. ನಮ್ಮೂರಿಗೆ ಆಲ್ರೆಡಿ ಬಂದಿದ್ದೋ, ಬಟ್ ಹಾಸನಿಗೆ ಬಂದಿದ್ವಿ. ಹಾಸನಲ್ಲಿ ಪಾರ್ಕಿಂಗ್ ಸ್ಟೇಷನಿಗೆ ಬಂದೋ. ಇವಾಗ ಸದ್ಯಕ್ಕೆ ಪಾರ್ಕ್ ಮಾಡಿಕೊಂಡು ಗಾಡಿನ ಇವಾಗ ಅಲ್ಲಿದೆ ಮುಂದೆಗಡೆ ಇದೆ ದೇವಸ್ಥಾನ. ಜನ ಇದ್ದಾರೆ. ಅಯ್ಯೋ ನೈಸ್ ಬ್ರೋ. ಜನ ಇದೆ, ಜನ ತುಂಬ ಇದ್ದಾರೆ. ನೋಡೋಣ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಅಲ್ಲಿ ಹೋಗಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ. ಅದಕ್ಕಾಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಆ್ಯಂಡ್ ಫುಲ್ ಕಂಪ್ಲೀಟ್ ವಿಡಿಯೋ ನೋಡ್ಕೊಳ್ಳಿ ಗೈಸ್. ಇವಾಗ ಟೈಮು ಹತ್ತತ್ರ 1 ಗಂಟೆ. 1 ಗಂಟೆ ತೋರಿಸ್ತೀನಿ ಗೈಸ್. ನೋಡ್ತಾ ಇರ್ಬೋದು 1 ಗಂಟೆ. ಸೊ 1 ಗಂಟೆ ಆದರೂ ವೆದರ್ ನೋಡಿ ಗೈಸ್. ಹಾಸನ್ ವೆದರು ಮಸ್ತ್ ವೆದರ್ ಅಂತಲೇ ಹೇಳ್ಬೋದು. ಸೊ ಇವಾಗ ನಾವು 3 ಕಾರಲ್ಲಿ ಬಂದಿದ್ದೀವಿ ಸದ್ಯಕ್ಕೆ. ಇವಾಗ ನಮ್ಮ I-20 ಒಂದು ಬಂದೈತೆ ಮತ್ತು ಪೊಂಟೋ ಒಂದು ಬಂದೈತೆ. ಇನ್ನೂ ಒಂದು ಬ್ರೆಝಾ ಒಂದೈತೆ. ಬ್ರೆಝಾ ಒಂದಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಬ್ರೆಝಾ ಬರ್ತಿದ್ದಂಗೆ ನಾವು ದರ್ಶನ ಮಾಡೋಕೊಂಡಾರ 1 ಗಂಟೆಗೆ ಹೋಗಿ ಲೈನಲ್ಲಿ ನಿಂತ್ಕೊಂಡ್ರೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ನಮಗೂ. ಸೊ ಹಂಗಾಗಿ ಬೇಗ ಬಂದಿದ್ದೀವಿ. ರಾತ್ರಿ ಇನ್ನೂ ಬೇಗ ಬರ್ಬೋದಾಯ್ತು, ಇನ್ನೂ ಲೇಟ್ ಮಾಡೋದು ನಾವು. ಸೊ ನೋಡುವ ಎಷ್ಟೊತ್ತಿಗೆ ದರ್ಶನ ಆಗುತ್ತೆ ಏನು ಅಂತ.